ಹಾಯ್ ಗೈಸ್, 9124 ಕ್ಲರ್ಕ್ ಹುದ್ದೆಗಳಿಗೆ ಬೃಹತ್ ನೇಮಕಾತಿಯನ್ನು ಕರೆದಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು. ನೋಡಿ, SBI ರಿಕ್ವೈರ್ಮೆಂಟ್ 2026. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ದೇಶಾದ್ಯಂತ ಖಾಲಿ ಇರುವ ಜೂನಿಯರ್ ಅಸೋಸಿಯೇಟ್ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಹುದ್ದೆಗಳ ಭರ್ತಿಗೆ ಬೃಹತ್ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದೆ. ಉದ್ಯೋಗಗಳ ವಿವರ ಈ ಥರ ಇದೆ. ನೇಮಕಾತಿ ಸಂಸ್ಥೆ ಬಂದುಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹುದ್ದೆಗಳ ಹೆಸರು ಜೂನಿಯರ್ ಅಸೋಸಿಯೇಟ್. ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 9124, 7680 ಖಾಯಂ ಪ್ಲಸ್ 1444 ಬ್ಯಾಕ್ಲಾಗ್ ಹುದ್ದೆಗಳು. ಕರ್ನಾಟಕದಲ್ಲಿ ಟೋಟಲ್ ಬಂದುಬಿಟ್ಟು 750 ಹುದ್ದೆಗಳಿದೆ ಪ್ಲಸ್ 39 ಬ್ಯಾಕ್ಲಾಗ್ ಹುದ್ದೆಗಳಿದೆ. ಅರ್ಜಿಯನ್ನು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು. ಹುದ್ದೆಗಳ ವಿವರ ಯಾವ್ಯಾವ ಥರ ಹುದ್ದೆ ಇದೆ ಅಂದರೆ, ಜೂನಿಯರ್ ಅಸೋಸಿಯೇಟ್ ಕನ್ನಡ ಭಾಷೆ 760 ಖಾಯಂ ಹುದ್ದೆಗಳು. ಆಮೇಲೆ ಕರ್ನಾಟಕ ಬ್ಯಾಕ್ಲಾಗಲ್ಲಿ 39 ಹುದ್ದೆಗಳು ಮತ್ತು ಇತರೆ ರಾಜ್ಯಗಳಲ್ಲಿ 8325 ಹುದ್ದೆಗಳು. ಟೋಟಲು ಎಲ್ಲ ಜೂನಿಯರ್ ಅಸೋಸಿಯೇಟ್ಸ್ ಅಂತ. ಓಕೆನಾ ಗೈಸ್? ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಅಭ್ಯರ್ಥಿಗಳು ಯಾವುದೇ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ಮುಗಿಸಿರಬೇಕು ಮತ್ತು PUCನ ಪಾಸಾಗಿರಬೇಕು. ಅಂತಿಮ ವರ್ಷ ಅಥವಾ ಸೆಮಿಸ್ಟರ್ ವ್ಯಾಸಂಗ ಮಾಡುತ್ತಿರುವ ಅಂದರೆ ಫೈನಲ್ ಇಯರ್ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೂ ಕೂಡ 31/12/2020 ಒಳಗಡೆ ಇದೆ ಅಂದರೆ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆನಾ ಗೈಸ್? ಆಮೇಲೆ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ 15 ವರ್ಷಗಳ ಸೇವೆ ಸಲ್ಲಿಸಿ ಮ್ಯಾಟ್ರಿಕ್ಯುಲೇಷನ್ ಜೊತೆಗೆ ಸಶಸ್ತ್ರ ಪಡೆಗಳ ವಿಶೇಷ ಶಿಕ್ಷಣ ಪ್ರಮಾಣ ಪತ್ರ ಹೊಂದಿರುವ ಮಾಜಿ ಸೈನಿಕರು ಅಂದರೆ ಎಕ್ಸ್ ಮಿಲಿಟರಿ ಮೆನ್ ಸಹಿತ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಏಜ್ ಲಿಮಿಟ್ ಬಂದುಬಿಟ್ಟು 2026 1/4 ಅನ್ವಯಿಸುವಂತೆ ಕನಿಷ್ಠ 20 ವರ್ಷ ಮೇಲಾಗಿರಬೇಕು, ಗರಿಷ್ಠ 28 ವರ್ಷದ ಒಳಗಡೆ ಇರಬೇಕು. ಓಕೆನಾ ಗೈಸ್? OBCಗೆ ಅವರಿಗೆ 3 ವರ್ಷ ಸಡಿಲಿಕೆ ಇರುತ್ತೆ. SC/ST ಅವರಿಗೆ 5 ವರ್ಷ, PWBD ಜನರಲ್ ಆರ್ EWS ಅಭ್ಯರ್ಥಿಗಳಿಗೆ 10 ಮತ್ತು OBC ಅವರಿಗೆ 13 ವರ್ಷ ಮತ್ತು SC/ST PWBD ಅವರಿಗೆ 15 ವರ್ಷ, ಎಕ್ಸ್ ಮಿಲಿಟರಿ ಮ್ಯಾನ್ ಅವರಿಗೆ 3 ವರ್ಷ, ಗರಿಷ್ಠ 50 ವರ್ಷಗಳು ಮತ್ತು ವಿಧವೆ ವಿಚ್ಛೇದನ ಮಹಿಳೆಯರಿಗೆ 7 ವರ್ಷಗಳು, ಗರಿಷ್ಠ ವಯಸ್ಸು 35ರಿಂದ 40 ವರ್ಷ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ ಗೈಸ್. ನೋಡಿ, ಯೂಸಸ್ನ ತೊಗೊಂಬಿಡಿ. ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಡಿಗ್ರಿ ಮತ್ತು PU ಆದವರು ಬೇಗ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ವೇತನ ಶ್ರೇಣಿ ನೋಡೋದಾದರೆ, ಆಯ್ಕೆಯಾದ ಜೂನಿಯರ್ ಅಸೋಸಿಯೇಟ್ ಹುದ್ದೆ ಅಭ್ಯರ್ಥಿಗಳಿಗೆ ಬೇಸಿಕ್ ಸ್ಯಾಲ್ರಿ ಬಂದುಬಿಟ್ಟು 26,730ರಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಡಿಗ್ರಿ ಮಾಡಿರೋರಿಗೆ 2 ಹೆಚ್ಚುವರಿ ಇನ್ಕ್ರಿಮೆಂಟ್ಗಳು ಸೇರಿವೆ. ಓಕೆನಾ ಗೈಸ್? ಆಮೇಲೆ ಒಟ್ಟು ವೇತನ ಶ್ರೇಣಿ 24,050. ನೋಡ್ಕೊಳ್ಳಿ ಗೈಸ್, ಇದು ಅಮೌಂಟು ಯಾವ್ಯಾವ ಜಾಬಿಗೆ ಎಷ್ಟೆಷ್ಟು ಅಂತ ಹೇಳಿ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಮುಂಬೈ ಅಂತ ನಗರಗಳಲ್ಲಿ ಆರಂಭಿಕ ಒಟ್ಟು ವೇತನ ಬಂದುಬಿಟ್ಟು 46,000 ಇರುತ್ತೆ. ಮುಂಬೈಲಿ ಅಪ್ಲೈ ಮಾಡಿ ನೀವು ಎಕ್ಸಾಮ್ ಬರಿತೀನಿ ಅಂತ ಅಂದರೆ ಮುಂಬೈಲಿರೋ ಪೋಸ್ಟ್ಗೆ 46,000 ಬೇಸಿಕ್ ಸ್ಯಾಲ್ರಿನೇ ಕೊಡ್ತಾರೆ ಮತ್ತು ಮನೆ ಬಾಡಿಗೆ ಕೊಡ್ತಾರೆ ಮತ್ತು ಇನ್ಶೂರೆನ್ಸ್ ಕೂಡ ಕೊಡ್ತಾರೆ ಮತ್ತು ಮೆಡಿಕಲ್ ಚಾರ್ಜಸ್ ಕೂಡ ಕೊಡ್ತಾರೆ, ಅಂದರೆ ಬೇರೆ ಸ್ಟೇಟಿಗೆ ಅಪ್ಲೈ ಮಾಡಿದರೆ. ಅರ್ಜಿ ಶುಲ್ಕ ಬಂದುಬಿಟ್ಟು SC/ST ಮತ್ತು PWBD ಮತ್ತು XS ಮತ್ತು DXS ಅಭ್ಯರ್ಥಿಗಳಿಗೆ 0 ಶುಲ್ಕ. ಓಕೆನಾ? ಆಮೇಲೆ ಜನರಲ್ OBC ಅಂಥವರಿಗೆಲ್ಲ 750 ರೂಪಾಯಿ ಅಮೌಂಟ್ ಇದೆ, ಪೇ ಮಾಡಬೇಕು. ಅಮೌಂಟನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪೇ ಮಾಡಬೇಕಾಗುತ್ತೆ. ಮತ್ತು ಯಾವುದೂ ರಿಟರ್ನ್ ಮಾಡೋದಿಲ್ಲ ಅವರು. ಒಂದ್ಸಲ ಅಪ್ಲಿಕೇಶನ್ ಹಾಕಿ ಅಮೌಂಟ್ ಪೇ ಮಾಡಿದರೆ ಮೊದಲೇ ಮೆನ್ಷನ್ ಮಾಡಿ ಎಲ್ಲ ಹೇಳಿಬಿಟ್ಟಿದ್ದಾರೆ. ಅರ್ಜಿನ ಹೇಗೆ ಹಾಕಬೇಕು ಅಂತಂದರೆ, ಅಭ್ಯರ್ಥಿಗಳು SBI ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದೆ, ವೆಬ್ಸೈಟಿಗೆ ವಿಸಿಟ್ ಮಾಡಿಬಿಟ್ಟು ಆ ವೆಬ್ಸೈಟ್ನ ಕರಿಯರ್ಸ್ ವಿಭಾಗದಲ್ಲಿ ರಿಕ್ವೈರ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ಸ್ 2026 ಅಂತ ಒಂದು ಲಿಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮದು ಹೆಸರು ಮತ್ತು ಮೊಬೈಲ್ ನಂಬರ್, ಇಮೇಲ್ ID ಅದನ್ನ ಹಾಕಿದ ತಕ್ಷಣ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮದು ಏನೇನು ಡಾಕ್ಯುಮೆಂಟ್ಸ್ ಇದೆ, ಮಾರ್ಕ್ಸ್ ಕಾರ್ಡು, ಫೋಟೋಸು, ಸಿಗ್ನೇಚರು, ಆಮೇಲೆ ಥಂಬು ಅವೆಲ್ಲನೂ ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡಿದರೆ ಅಪ್ಲೈ ಆಗುತ್ತೆ. ಓಕೆನಾ ಗೈಸ್? ಆಯ್ಕೆ ವಿಧಾನ ಯಾವ ಥರ ಮಾಡ್ತಾರಂತಂದರೆ 3 ಹಂತಗಳಲ್ಲಿ ಮಾಡ್ತಾರೆ ಇದನ್ನು. ಫಸ್ಟಿಗೆ 100 ಮಾರ್ಕ್ಸಿಗೆ 1 ಗಂಟೆ ಎಕ್ಸಾಮ್ ಮಾಡ್ತಾರೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕೂಡ ಇದರಲ್ಲಿ ಇರುತ್ತೆ. ಇಂಗ್ಲೀಷ್, ನ್ಯೂಮೆರಿಕಲ್ ಎಲಿಬಿಲಿಟಿ ಮತ್ತು ರೀಸನಿಂಗ್ ಎಲಿಬಿಲಿಟಿ ವಿಷಯಗಳಿರುತ್ತವೆ. ಮತ್ತು ಎರಡನೇದಾಗಿ ಪೂರ್ವಭಾವಿ ಪರೀಕ್ಷೆ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ 200 ಅಂಕಗಳ 2 ಗಂಟೆ ಮತ್ತು 40 ನಿಮಿಷ ಆನ್ಲೈನ್ ಮುಖ್ಯ ಪರೀಕ್ಷೆ ನಡೆಸ್ತಾರೆ. ಪ್ರತಿ ತಪ್ಪು ಉತ್ತರಕ್ಕೆ 1:4 ಅಂದರೆ 4 ರಾಂಗ್ ಮಾಡಿದರೆ 1 ಮಾರ್ಕ್ಸ್ನ ನೆಗೆಟಿವ್ ಆಗಿ ಕಟ್ ಮಾಡ್ತಾರೆ. ನೋಡಿ ಗೈಸ್, ಗೊತ್ತಿರೋದನ್ನು ಮಾತ್ರ ಟಿಕ್ ಮಾಡಿ.
ಮೂರನೇದಾಗಿ 10ನೇ ಮತ್ತು 12ನೇ ತರಗತಿಯಲ್ಲಿ ಸ್ಥಳೀಯ ಭಾಷೆಯನ್ನು ಓದಿರುವ ಅಭ್ಯರ್ಥಿಗಳೇ ಸ್ಥಳೀಯ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಮೀಡಿಯಮ್ ಅವರಿದ್ದರೆ ಆ ಥರ ಅವರಿಗೆ ಲೋಕಲ್ ಲ್ಯಾಂಗ್ವೇಜ್ ಯಾವುದು ಕಲ್ತಿರ್ತಾರೆ ಅದನ್ನು ಅವರು ಒಂದು ಸಬ್ಜೆಕ್ಟಾಗಿ ತೊಗೊಂಡು ಒಂದು ಎಕ್ಸಾಮ್ ಮಾಡ್ತಾರೆ. ಮುಖ್ಯ ಪರೀಕ್ಷೆ ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿ ಒಂದು ರೆಡಿ ಮಾಡಿಕೊಂಡು ಅದನ್ನು ಆಯ್ಕೆ ಮಾಡಿ ನಿಮಗೆ ಕಳಿಸಲಾಗುತ್ತೆ. ಓಕೆನಾ. ನೆಗೆಟಿವ್ ಇದೆ ಗೈಸ್, ನೋಡಿ ಟಿಕ್ ಮಾಡಿ OMRಲ್ಲಿ. ಮತ್ತು ಕೆಳಗೆ ಈ ಥರ ನೋಡ್ಕೊಂಬಂದರೆ ಪ್ರಶ್ನೋತ್ತರಗಳು ಇಲ್ಲಿ ಏನೇನು ಕೇಳಿದ್ದಾರೆ ನೋಡಿ. SBI ಜೂನಿಯರ್ ಅಸೋಸಿಯೇಟ್ ಹುದ್ದೆಗೆ ಕನಿಷ್ಠ ಶೈಕ್ಷಣಿಕ ಅರ್ಹತೆ ಏನು ಅಂತ ಕೇಳಿದ್ದಾರೆ. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿರಬೇಕು. ಪದವಿ ಅಂತಿಮ ವರ್ಷದಲ್ಲಿದ್ದರೂ ಸಹ ಅರ್ಜಿ ಸಲ್ಲಿಸಬಹುದು. ಅಂದರೆ 5th ಸೆಮಿಸ್ಟರ್ 6th ಸೆಮಿಸ್ಟರ್ ಡಿಗ್ರಿಲಿದ್ದರೆ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಡಿಗ್ರಿ ಮುಗಿಸಿರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಅರ್ಜಿ ಸಲ್ಲಿಸಲು ವಯೋಮಿತಿ ಎಷ್ಟಿರಬೇಕು? ಅಭ್ಯರ್ಥಿಗಳ ವಯಸ್ಸು ಕನಿಷ್ಠ 20 ವರ್ಷ ಹಾಗೂ ಗರಿಷ್ಠ 28 ವರ್ಷಗಳಾಗಿರಬೇಕು. ನಿಯಮಾನುಸಾರ ಮೀಸಲಾತಿ ವರ್ಗಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತದೆ. ಓಕೆನಾ ಗೈಸ್. ಪೂರ್ವಭಾವಿ ಪರೀಕ್ಷೆಯಲ್ಲಿ ಋಣಾತ್ಮಕ ಅಂಕಗಳು ಇರುತ್ತವೆ ಅಂತ ಒಂದು ಕ್ವೆಶ್ಚನ್ ಇದೆ. ಹೌದು, ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ಎರಡರಲ್ಲೂ ಪ್ರತಿಯೊಂದು ತಪ್ಪು ಉತ್ತರಕ್ಕೆ ನಿಗದಿತ ಅಂಕದ 1:4 ಅಂಕಗಳನ್ನು ಕಳೆಯುತ್ತಾರೆ. ಅಂದರೆ 4 ರಾಂಗ್ ಆಯ್ತಂದರೆ 1 ಮಾರ್ಕ್ಸು ರೈಟ್ ಇದ್ದರೂ ಕೂಡ ಕಟ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ಗೈಸ್, ನೋಡ್ಕೊಳ್ಳಿ. ಕರ್ನಾಟಕದ ಅಭ್ಯರ್ಥಿಗಳಿಗೆ ಸ್ಥಳೀಯ ಭಾಷಾ ಪರೀಕ್ಷೆ ಕಡ್ಡಾಯವೇ? 10ನೇ ಅಥವಾ 12ನೇ ತರಗತಿಯಲ್ಲಿ ಕನ್ನಡ ಭಾಷೆಯನ್ನು ಒಂದು ವಿಷಯವಾಗಿ ವ್ಯಾಸಂಗ ಮಾಡಿ ಪ್ರಮಾಣಪತ್ರ ಹೊಂದಿದವರಿಗೆ ಭಾಷಾ ಪರೀಕ್ಷೆ ಇರುವುದಿಲ್ಲ. ಇಲ್ಲದಿದ್ದಲ್ಲಿ ಭಾಷಾ ಪರೀಕ್ಷೆ ತೆರಗಡೆಯಾಗುವುದು ಕಡ್ಡಾಯ. SSLC ಮತ್ತು PUCಲಿ ನೀವೇನಾದರೂ ಕನ್ನಡ ಲ್ಯಾಂಗ್ವೇಜ್ ತೊಗೊಂಡಿದ್ದೀರಾ ಅಂದರೆ ನಿಮಗೆ ಕನ್ನಡ ಪರೀಕ್ಷೆ ಕಡ್ಡಾಯ ಇಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ 760 ಕಾಯಂ ಹುದ್ದೆಗಳು ಮತ್ತು 39 ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿವೆ ಗೈಸ್. ಕರ್ನಾಟಕದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ, ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಗೈಸ್, 11/8/2026 ಓಪನ್ ಆಗಿದೆ ಅಪ್ಲಿಕೇಶನ್ ಹಾಕೋದು. 31/8/2026 ಎಂಡ್ ಆಗುತ್ತೆ. ಆದಷ್ಟು ಬೇಗ ಹಾಕ್ಕೊಳ್ಳಿ, ಜಾಸ್ತಿ ಏನು ಟೈಮ್ ಇಲ್ಲ. ಆಮೇಲೆ ಎಕ್ಸಾಮ್ ಬಂದುಬಿಟ್ಟು ಸೆಪ್ಟೆಂಬರ್ 26 ಅಂದರೆ ಟೆಂಟೇಟಿವ್ ಆಗಿ ಹೇಳಿದ್ದಾರೆ ಅವರು. ನೋಡಿ ಗೈಸ್, ಇನ್ನು ಕೆಳಗಡೆ ಲಿಂಕ್ಸ್ ಎಲ್ಲ ಇದೆ. ಈ ಲಿಂಕ್ಗಳನ್ನ ಓಪನ್ ಮಾಡಿಬಿಟ್ಟು ಅಪ್ಲೈ ಅಂತ ಕೊಟ್ಟರೆ ಅಪ್ಲೈ ಆಗುತ್ತೆ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಂದರೆ ಇನ್ಫಾರ್ಮೇಷನ್ನ ತಗೋಬೋದು. ಅರ್ಜಿ ಸಲ್ಲಿಸಲು ಅಧಿಕೃತ ಸೂಚನೆ ಎಲ್ಲನೂ ಡೀಟೇಲಾಗಿ ಕೊಟ್ಟಿದ್ದಾರೆ. ಆ ಲಿಂಕ್ನ ಓಪನ್ ಮಾಡಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.